ಹಾಯ್ ಫ್ರೆಂಡ್ಸ್, ಎಲ್ಲರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಬನ್ನಿ, ಇವತ್ತಿನ ದಿನ ನಾವು ನೋಡೋಣ ತುಲಾ ರಾಶಿಯವರ ಬರುವಂತ ದಿನಗಳು ಲವ್ ರಿಲೇಶನ್ಶಿಪ್ ರೀಡಿಂಗ್ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ. 4th ಏಪ್ರಿಲ್ ಇಂದ 10th ಏಪ್ರಿಲ್ ವರೆಗೂ ಅವರ ಪಾರ್ಟ್ನರ್ ಫೀಲಿಂಗ್ ಯಾವ ರೀತಿ ಇದೆ, ಮತ್ತೆ ಏನಾದ್ರೂ ಚಾಲೆಂಜಸ್ ಬರ್ತಾ ಇದೆಯಾ ಅವರ ರಿಲೇಶನ್ಶಿಪ್ ಅಲ್ಲಿ. ಚಾಲೆಂಜಸ್ ಬಂದ್ರೆ ಏನೆಲ್ಲ ಅವ್ರು ಮಾಡಬೇಕು ಅಂತ ಯೂನಿವರ್ಸ್ ಹೇಳುತ್ತೆ. ಯೂನಿವರ್ಸ್ ಗೈಡ್ಲೈನ್ಸ್ ಏನ್ ಬರ್ತಾ ಇದೆ. ಮತ್ತೆ ರೀಡಿಂಗಿಗೆ ಕನೆಕ್ಟ್ ಆಗಿಲ್ಲ ಅಂತಂದ್ರೆ ರೀಡಿಂಗಿಗೆ ಕನೆಕ್ಟ್ ಮಾಡ್ಕೊಳ್ಳಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ ಮುಖಾಂತರ ತುಂಬಾ ಅಕ್ಯುರೇಟ್ ಆಗಿ ನಿಮಗೆ ರೀಡಿಂಗ್ ಬರುತ್ತೆ. ಹಾಗೆ ಈ ಒಂದು ರೀಡಿಂಗ್ ಅನ್ನ ಮ್ಯಾರಿಡ್, ಅನ್ಮ್ಯಾರಿಡ್, ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡ್ಬೋದು. ರೀಡಿಂಗ್ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಕಮೆಂಟ್ ಅಲ್ಲಿ ತಿಳಿಸಿ. ಇಷ್ಟ ಆಗಿದೆ, ರೆಸೊನೇಟ್ ಆಗಿದ್ರು ಕೂಡ ಕಮೆಂಟ್ ಮಾಡಿ. ಮತ್ತೆ ನಿಮಗೆ ಪರ್ಸನಲ್ ರೀಡಿಂಗ್ ಏನಿದೆ ಆಪ್ಷನ್ಸ್ ಆಲ್ರೆಡಿ ಚಾನಲ್ ಅನ್ನ ಜಾಯಿನ್ ಮಾಡ್ಕೊಳ್ಳಿ. ಸೊ ಅದ್ರ ಪ್ರಕಾರ ನಿಮಗೆ ಜಾಯಿನ್ ಆಪ್ಷನ್ ಇದೆ, ಚೆಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ನಿಮಗೆ ಪರ್ಸನಲ್ ರೀಡಿಂಗ್ ಎಲ್ಲ ಕೊಡ್ತೀನಿ. ಓಕೆ, ಹಾಗಿದ್ರೆ ಬರುವಂತ ದಿನಗಳು ತುಲಾ ರಾಶಿಯವರ ಒಂದು ಲವ್ ರಿಲೇಶನ್ಶಿಪ್ ರೀಡಿಂಗ್ ಯಾವ ರೀತಿ ಎಲ್ಲ ಇದೆ. ಪಾರ್ಟ್ನರ್ ಫೀಲಿಂಗ್ ಅನ್ನ ನೋಡ್ಕೊಂಡು ಬರೋಣ, ಅವ್ರ ಫೀಲಿಂಗ್ ಅನ್ನ ನೋಡ್ಕೊಂಡು ಬರೋಣ. ಮತ್ತೆ ಆದಷ್ಟು ರೀಡಿಂಗ್ ಅನ್ನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್, ನಿಮ್ಮ ಕಾಲೀಗ್ಸ್, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರಿರ್ತಾರೆ ಅವ್ರ ಜೊತೆಗೆ. ಸೊ ಅವರು ಕೂಡ ಅವರ ಒಂದು ಲೈಫಲ್ಲಿ ಏನ್ ನಡೀತಾ ಇದೆ ಅಂತ ಹೇಳಿ ತಿಳ್ಕೊಳ್ಳಿ. ಓಕೆ, ಫಸ್ಟ್ ಆಫ್ ಆಲ್ ತುಲಾ ರಾಶಿಯವರ ಒಂದು ಕರೆಂಟ್ ಎನರ್ಜಿ ಏನಿದೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ಸೊ ಕರೆಂಟ್ ಎನರ್ಜಿ ನಾನು ನೋಡ್ತಾ ಇರುವಂತ ಪ್ರಕಾರ ಫೋಕಸ್ಡ್ ಆಗಿದ್ದೀರಾ. ಎಲ್ಲೋ ಒಂದ್ ಕಡೆ ಅಂತಂದ್ರೆ ನನ್ಗನ್ಸಿದ ಮಟ್ಟಿಗೆ ನೀವೇನು ಮನಸ್ಸಿನಲ್ಲಿ ಏನೋ ಒಂದು ಗುರಿಯನ್ನ ಇಟ್ಕೊಂಡು ಹೋಗ್ತಾ ಇದ್ದೀರಾ, ಅದ್ರ ಬಗ್ಗೆ ತುಂಬಾ ಫೋಕಸ್ಡ್ ಆಗಿದ್ದೀರಾ, ತುಂಬಾ ಪಾಸಿಟಿವಿಟಿ ಇದೆ. ಅಚೀವ್ಮೆಂಟ್ ಮಾಡಬೇಕು ಅಂತ ಹೇಳಿ ಏನೆಲ್ಲ ಅದಕ್ಕೆ ಮಾಡಬೇಕು ನೋಡಿ, ಫೋಕಸ್ ಆಗಿರುವಂತದ್ದು. ತುಂಬಾ ವಿಚಾರ ನಡೀತಾ ಇದೆ ಮನಸ್ಸಲ್ಲಿ. ಏನೋ ಆಸ್ಪೆಕ್ಟ್ ಇಟ್ಕೊಂಡಿದ್ದೀರಾ, ಅದ್ರ ಬಗ್ಗೆನೇ ಥಿಂಕ್ ಮಾಡ್ತಾ ಇದ್ದೀರಾ. ಸೊ ಏನ್ ಅಚೀವ್ಮೆಂಟ್ ಮಾಡಬೇಕು ಅಂತ ಹೇಳಿ ಅನ್ಕೊಂಡಿದ್ದೀರಾ, ಅದರಲ್ಲಿ ಫುಲ್ ನಿಮ್ಮ ಒಂದು 100% ಕೊಡ್ಲಿಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಾ. ಅದ್ರ ಜೊತೆಗೆ ನೀವೇನ್ ಪ್ರಯತ್ನ ಮಾಡ್ತಾ ಇದ್ದೀರಾ ಅದಕ್ಕೆ ಒಂದು ಫ್ರೂಟ್ಫುಲ್ ರಿಸಲ್ಟ್ ಕೂಡ ನನಗೆ ಇಲ್ಲಿ ಕಾಣ್ತಾ ಇದೆ. ಸೊ ಫ್ರೂಟ್ಫುಲ್ ಆದಂತ ರಿಸಲ್ಟ್. ಅಫ್ಕೋರ್ಸ್ ನಿಮ್ಗೆ ಡಿಸ್ಟ್ರಾಕ್ಷನ್ ಇಲ್ಲ, ನೀವೇನ್ ಅನ್ಕೊಂಡಿದ್ದೀರಾ ಅದನ್ನ ಮಾಡ್ಲಿಕ್ಕೆ ಅಂತ ಹೇಳಿ ತುಂಬಾ ಫೋಕಸ್ ಇಂದ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀರಾ. ಏನ್ ಮಾಡಬಹುದು, ಸ್ಟ್ರಾಟಜಿಯನ್ನ ಯಾವ ರೀತಿ ಯೂಸ್ ಮಾಡ್ಕೋಬಹುದು ಅಂತ ಹೇಳಿ ತುಂಬಾ ಪಾಸಿಟಿವ್ ಆಗಿ ಅದ್ರ ಬಗ್ಗೆ ಥಿಂಕ್ ಮಾಡ್ತಾ ಇರುವಂತದ್ದು. ರಿಸೋರ್ಸಸ್ ಎಲ್ಲ ಇದೆ. ಆ ರಿಸೋರ್ಸಸ್ ಅನ್ನ ಯಾವ ರೀತಿ ಬಳಸ್ಕೋಬೇಕು, ಇನ್ನು ಯಾವ ರೀತಿ ಮುಂದೆ ಹೋಗ್ಬೇಕು, ಡ್ರೀಮ್ಸ್ ಅನ್ನ ಯಾವ ರೀತಿ ಬಿಲ್ಡ್ ಮಾಡ್ಕೋಬೇಕು. ಡ್ರೀಮ್ಸ್ ಇದೆ ನಿಮ್ದು. ಓಕೆ, ಆ ಡ್ರೀಮ್ ಬಗ್ಗೆನೇ ನೀವು ವರ್ಕ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಇಲ್ಲಿ ಅನಿಸ್ತಾ ಇದೆ. ತುಂಬಾ ಪ್ಯೂರ್ ಹಾರ್ಟೆಡ್ ಇದ್ದೀರಾ, ತುಂಬಾ ಸ್ಟ್ರಾಂಗ್ ಇದ್ದೀರಾ. ನಿಮ್ಮ ಒಂದು ಏನು ವಿಷನ್ ಇದೆ ತುಂಬಾ ಕ್ಲಿಯರ್ ಆಗಿದೆ. ಅಲ್ಲಿ ಯಾವುದೇ ಕಾರಣಕ್ಕೂ ಡಿಸ್ಟ್ರಾಕ್ಷನ್ ಅಂತ ಇಲ್ಲ, ಅಡ್ಜಸ್ಟಿಂಗ್ ಆಗಿರುವಂತದ್ದು. ಎಲ್ಲ ಜನ ನಿಮ್ಮನ್ನ ತುಂಬಾ ಇಷ್ಟಪಡುವಂತದ್ದು. ರಿಲೇಶನ್ಶಿಪ್ ವೈಸ್ ನಾನು ನೋಡ್ತಾ ಇದ್ದೀನಿ, ಎಲ್ಲರೂ ಕೂಡ ನಿಮ್ಮನ್ನ ತುಂಬಾನೇ ಇಷ್ಟಪಡ್ತಾರೆ, ಲೈಕ್ ಮಾಡ್ತಾರೆ. ಯಾಕೆ ಅಂತಂದ್ರೆ ಆ ರೀತಿ ನಿಮ್ಮ ಒಂದು ಛಾಪ್ ಏನಿರುತ್ತೆ ಅದನ್ನ ಬಿಲ್ಡ್ ಮಾಡ್ಕೊಂಡಿದ್ದೀರಾ ನಿಮ್ಮ ಸರೌಂಡಿಂಗ್. ಓಕೆ, ಸ್ಟೆಬಿಲಿಟಿ ಇದೆ. ನಿಮ್ಮ ಅದೇನು ನೀವು ಗುರಿಯನ್ನ ಇಟ್ಕೊಂಡಿದ್ದೀರಾ ಅದನ್ನ ಮಾಡ್ಬೇಕು ಅಂತ ಹೇಳಿ ಆ ಒಂದು ಸ್ಟೆಬಿಲಿಟಿಯನ್ನ ತಗೊಂಡ್ ಬಂದಿದ್ದೀರಾ. ಬೇರೆ ಬೇರೆ ಕಡೆಯಿಂದ ನೀವು ಇನ್ನೂ ಹೇಳ್ಬೇಕು ಅಂತಂದ್ರೆ ನಾಲೆಜ್ ಅನ್ನ ಗೇನ್ ಮಾಡ್ತಾ ಇದ್ದೀರಾ. ಇನ್ನೂ ಅದರಲ್ಲಿ ಯಾವ ರೀತಿ ನೀವು ಸ್ಟ್ರಾಟಜಿಯನ್ನ ಯೂಸ್ ಮಾಡ್ಕೋಬಹುದು ಅಂತ ಹೇಳಿ. ಓಕೆ, ಇದು ನಿಮ್ಮ ಒಂದು ಪ್ರೆಸೆಂಟ್ ಮೂಮೆಂಟ್, ನಿಮ್ಮ ಒಂದು ಎನರ್ಜಿ ಈ ರೀತಿ ಎಲ್ಲ ನನಗೆ ಕಾಣ್ತಾ ಇದೆ. ಸೊ ನಿಮ್ಮ ಫೀಲಿಂಗ್ಸ್ ಅನ್ನ ನೋಡ್ತಾ ಇದ್ರೆ ಫೀಲಿಂಗ್ಸ್ ಅಲ್ಲಿ ಸ್ವಲ್ಪ ನಿಮ್ಗೆ ಯಾಕೋ ಡಿಪ್ರೆಸ್ಡ್ ಇದ್ದೀರಾ. ನಿಮ್ಮ ಪಾರ್ಟ್ನರ್ ನಡುವೆ ನಿಮ್ಮ ಕಮ್ಯುನಿಕೇಶನ್ ಕಟ್ ಆಗಿದೆ, ಆ ಫುಲ್ಫಿಲ್ಮೆಂಟ್ ಇಲ್ಲ. ನೀವು ನಿಮ್ಮ ರಿಲೇಶನ್ಶಿಪ್ ಅನ್ನ ತುಂಬಾ ಎಫರ್ಟ್ ಹಾಕ್ತಾ ಇದ್ದೀರಾ. ಈ ರಿಲೇಶನ್ಶಿಪ್ಗೆ ನೀವು ಏನ್ ಉಳಿಸ್ಕೊಳ್ಳೋದಕ್ಕೆ ಏನ್ ಪ್ರಯತ್ನ ಬೇಕು ಅದನ್ನೆಲ್ಲಾನು ನೀವು ಮಾಡ್ತಾ ಇದ್ದೀರಾ. ಬಟ್ ನೋಡಿ, ನೀವಷ್ಟೇ ಎಫರ್ಟ್ ಹಾಕೋದಲ್ಲ, ಆ ಎಫರ್ಟ್ ಅನ್ನ ನೀವು ಹಾಕಿ ಈಗ ಏನಿದೆ ಅಂತಂದ್ರೆ ಟೋಟಲ್ ಆಗಿ ಕಮ್ಯುನಿಕೇಶನ್ ಗ್ಯಾಪ್ ಆಗಿದೆ. ಇಬ್ಬರ ನಡುವೆನೂ ಕೂಡ ಅಷ್ಟು ಕಮ್ಯುನಿಕೇಶನ್ ಇಲ್ಲ ಅಂತ ನನಗೆ ಅನಿಸ್ತಾ ಇರುವಂತದ್ದು. ಆ ಫುಲ್ಫಿಲ್ಮೆಂಟ್ ನಿಮ್ಗೆ ಸಿಗ್ತಾ ಇಲ್ಲ. ಈ ರಿಲೇಶನ್ಶಿಪ್ ಅಲ್ಲಿ ನಿಮ್ಗೆ ಸ್ಟೆಬಿಲಿಟಿ ಅಂತ ಅನಿಸ್ತಾ ಇಲ್ಲ. ಯಾವುದೋ ಒಂದು ಝೋನ್ ಅಲ್ಲಿ ಸಿಕ್ಕಾಕೊಂಡಿದ್ದೀರಾ ಅಂತ ಹೇಳಿ ಅನಿಸ್ತಾ ಇದೆ ನಿಮ್ಗೆ. ತುಂಬಾ ಡಿಪ್ರೆಸ್ಡ್ ಆಗಿರುವಂತದ್ದು. ಈ ರೀತಿ ಎನರ್ಜಿ ಇದ್ದಾಗ ನಿಮ್ಗೆ ಏನ್ ಅನಿಸ್ತಾ ಇದೆ ಹೇಳಿ, ಯಾವ ರಿಲೇಶನ್ಶಿಪ್ಗೆ ಎಷ್ಟು ಎಫರ್ಟ್ ಹಾಕಿ ಏನಿದೆ,
ಅನ್ನೋಂಥ ಫೀಲಿಂಗ್ ನಿಮಗೆ ಬಂದ್ಬಿಟ್ಟಿದೆ, ಆ ಭಾವನೆ ನಿಮಗೆ ಬಂದ್ಬಿಟ್ಟಿದೆ. ಹಾಗಾಗಿ ಆ, ಎಲ್ಲೋ ಒಂದ್ ಕಡೆ ನೀವು ನಿಮ್ಮ ಪಾರ್ಟ್ನರ್ ಜೊತೆಗೆ ಆ ಒಂದು ಕನೆಕ್ಷನ್ ಅನ್ನ ಕಟ್ ಆಫ್ ಆಗಿದೆ ಅಲ್ವಾ, ಬೇರೆ ಇರುವಂತ ರಿಲೇಶನ್ಶಿಪ್ ಬಗ್ಗೆ ನೀವು ವಿಚಾರ ಕೂಡ ಮಾಡ್ತಾ ಇಲ್ಲ, ನೋಡ್ತಾನೂ ಇಲ್ಲ. ಲೈಫ್ ಇದೇ ರೀತಿ ನಡೆಯುತ್ತೆ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ನೋಡಿ, ನಮ್ಮ ಹತ್ರ ಇರೋದನ್ನ ಬಿಟ್ಟು ಇರದೇ ಇರೋರ್ ಬಗ್ಗೆ ನಾವು ತುಂಬಾನೇ ವಿಚಾರ ಮಾಡ್ತೀವಿ. ನೋಡಿ, ನಿಮ್ಗೆ ಒಂದು ರಿಲೇಶನ್ಶಿಪ್ ಅಲ್ಲಿ ಏನೋ ನಿಮ್ಗೆ ಪ್ರಾಬ್ಲಮ್ ಆಗಿದೆ ಅಂದ್ರೂ ಕೂಡ ಬೇರೆ ಎಲ್ಲ ರಿಲೇಶನ್ಶಿಪ್ ಇದೆ, ಚೆನ್ನಾಗಿದೆ ಅವ್ರ ಜೊತೆಗೆ ನಿಮ್ ಕನೆಕ್ಷನ್, ನೀವು ಅದನ್ನ ನೋಡ್ತಾ ಇಲ್ಲ. ನೀವು ಇಲ್ಲಿ ಸ್ಯಾಡ್ ಆಗಿ ಕೂತಿದ್ದೀರಾ, ಡಿಪ್ರೆಸ್ಡ್ ಆಗಿ ಇದ್ದೀರಾ, ಮನಸ್ಸಲ್ಲಿ ಅದೇ ಭಾವನೆ ಇದೆ ನಿಮ್ಗೆ. ಓಕೆ, ಇನ್ನು ನಿಮ್ಮ ಪಾರ್ಟ್ನರ್ ಫೀಲಿಂಗ್ ಅನ್ನ ನೋಡ್ತಾ ಇದ್ದೀನಿ, ಅವ್ರು ಮಾತ್ರ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಯಾವುದು ಇದು ರಿಲೇಟೇ ಇಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಇರುವಂತದ್ದು. ಇದು ಅಗೇನ್ ನಾನು ಹೇಳೋದು, ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಪರ್ಸನಲ್ ರೀಡಿಂಗಿಗೆ ನಾನು ಆಪ್ಷನ್ಸ್ ಅನ್ನ ಕೊಟ್ಟಿದ್ದೀನಿ, ಚಾನಲ್ ಅನ್ನ ಜಾಯಿನ್ ಮಾಡ್ಕೊಳ್ಳಿ, ಚೆಕ್ ಮಾಡಿ. ಜನರಲ್ ರೀಡಿಂಗ್ ಆಗಿರೋ ಕಾರಣ ಎಷ್ಟು ರೆಸೊನೇಟ್ ಆಗುತ್ತೆ ಅಷ್ಟನ್ನ ಮಾತ್ರ ತಗೊಳ್ಳಿ. ಅವರು ಲೈಫನ್ನ ಎಂಜಾಯ್ ಮಾಡ್ತಾ ಇದ್ದಾರೆ, ಅವರು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾನೆ ಇಲ್ಲ. ಅವ್ರದ್ದೇ ಆದಂಥದ್ದು ಫ್ರೆಂಡ್ಸ್ ಝೋನ್ ಇದೆ, ಅವ್ರದ್ದೇ ಸರೌಂಡಿಂಗ್ಸ್ ಎಲ್ಲ ಇದೆ. ಹಾಗಾಗಿ ಅವರ ಒಂದು ಖುಷಿಯನ್ನ ಅವರು ಹೊರಗಡೆ ಎಂಜಾಯ್ ಮಾಡ್ತಾ ಇದ್ದಾರೆ. ಯಾರೋ ಅವರ ಹಳೆ ಫ್ರೆಂಡ್ಸ್ ಇರ್ಬೋದು, ಅವ್ರ ಜೊತೆಗೆ ಸೇರ್ಕೊಂಡು ಅವರು ಇನ್ನೂ ಸ್ವಲ್ಪ ಅಲ್ಲಿ ಅವರ ಸೋಷಲ್ ಆಗಿ ಅವರು ತಮ್ಮ ಕನೆಕ್ಷನ್ ಅನ್ನ ಸ್ಟ್ರಾಂಗ್ ಮಾಡ್ಕೊಳ್ತಾ ಇದ್ದಾರೆ, ಲೈಫ್ ಅನ್ನ ಎಂಜಾಯ್ ಮಾಡ್ತಾ ಇದ್ದಾರೆ. ಒಂದೇ ಹೇಳ್ಬೇಕಂತಂದ್ರೆ ಅವರು ಲೈಫ್ ಅನ್ನ ಎಂಜಾಯ್ ಮಾಡ್ತಾ ಇದ್ದಾರೆ. ಆ ಬಾಂಡಿಂಗ್ ಏನಿದೆ ಅಲ್ವಾ, ಆ ಬಾಂಡಿಂಗ್ ಅಲ್ಲಿ ಸ್ವಲ್ಪ ಬಿರುಕು ಬಂದಿದೆ ಅನ್ನುವಂಥದ್ದು ನನಗೆ ಕ್ಲಿಯರ್ ಆಗಿ ಕಾಣ್ತಾ ಇದೆ. ಅವರು ಯಾವುದು ಇದನ್ನ ಥಿಂಕ್ ಮಾಡ್ತಾ ಇಲ್ಲ, ಅವರು ಬೇರೆ ಒಂದು ಲೋಕದಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಓಕೆ, ಇನ್ನು ಬರುವಂತ ದಿನಗಳಲ್ಲಿ ನಾನು ನೋಡುವಂಥದ್ದು ಏನಾಗ್ಬೋದು, ಬರುವಂತ ದಿನಗಳಲ್ಲಿ ಇಬ್ಬರ ನಡುವೆನೂ ಕೂಡ ಇಬ್ರು ಕೂಡ ರಿಲೇಶನ್ಶಿಪ್ಗೆ ಎಷ್ಟು ಟೈಮ್ ಕೊಡಬೇಕು ಅಷ್ಟು ಕೊಡ್ತಾ ಇಲ್ಲ. ಇಬ್ರು ನಿಮ್ಮ ನಿಮ್ಮ ಝೋನ್ ಅಲ್ಲಿ ಬ್ಯುಸಿ ಆಗಿದ್ದೀರಾ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಒಂದು ಏನ್ ಹೇಳ್ತಾರಂದ್ರೆ, ಇಬ್ರ ಮೇಲೇನೂ ಕೂಡ ನಿಮ್ಗೆ ಒಬ್ರಿಗೊಬ್ರು ಹಿಡಿತಾ ಇದೆ, ಆ ಹಿಡಿತ ಲೂಸ್ ಮಾಡ್ಲಿಕ್ಕೆ ಯಾರು ರೆಡಿ ಇಲ್ಲ. ನೀವು ಮುಂದೆ ಹರಿದೋಗಿ ಮಾತಾಡ್ಬೇಕು ಅನ್ನುವಂಥದ್ದು ನಿಮ್ಗೂ ಇಲ್ಲ, ಅವ್ರಿಗೂ ಕೂಡ ಬಂದು ಅವರು ಇದನ್ನ ಮಾಡ್ಬೇಕು ಅನ್ನುವಂಥದ್ದು ಒಂದು ಈಗೋ ಬಿಲ್ಡ್ ಆಗಿದೆ, ಇಬ್ಬರ ನಡುವೆನೂ ಕೂಡ ಬಿಲ್ಡ್ ಆಗುತ್ತೆ ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ರೀಡಿಂಗ್ ನಿಮ್ಗೆ 4th ಏಪ್ರಿಲ್ ಇಂದ 10th ಏಪ್ರಿಲ್ ವರೆಗೂ ಇರುತ್ತೆ, ಚೆಕ್ಔಟ್ ಮಾಡಿ. ಟ್ರಸ್ಟ್ ಇಲ್ಲ, ಕೈಂಡ್ನೆಸ್ ಇಲ್ಲ, ಇದ್ರದ್ದು ಪ್ರಾಬ್ಲಮ್ ಇದೆ. ಸೆಕ್ಯೂರಿಟಿ ಬಿಲ್ಡ್ ಮಾಡ್ಕೊಳ್ಳುವಂಥದ್ದಿಲ್ಲ ಇಬ್ಬರಿಗೂ ಕೂಡ, ಎನ್ವೈರ್ಮೆಂಟೇ ಆ ರೀತಿ ಇದೆ, ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ವರ್ಡ್ಸ್ಗಿಂತ ಸ್ವಲ್ಪ ಜಸ್ಟ್ ವರ್ಡ್ಸ್ ಇಲ್ಲಿ ಬರ್ತಾನೆ ಇಲ್ಲ ಇಬ್ಬರ ನಡುವೆನೂ ಕೂಡ. ಹಾ ಅನ್ನೋದ್ರ ಮೇಲೆ ಲೈಫ್ ನಡೆಸ್ತಾ ಇದ್ದೀರಾ. ಹಾಗಿದ್ರೆ ಪ್ರಾಬ್ಲಮ್ ಏನಾಗುತ್ತೆ ನಿಮ್ಗೆ? ಪ್ರಾಬ್ಲಮ್ ನೋಡಿ ಏನಾಗುತ್ತೆ ಅಂತಂದ್ರೆ, ಇದು ಸಮಯನೇ ಹೇಳುತ್ತೆ ನಿಮ್ಗೆ ಯಾವ ರೀತಿ ಅಂತ ಹೇಳಿ. ಬ್ಯಾಲೆನ್ಸ್ ಮಾಡಬೇಕು, ಬ್ಯಾಲೆನ್ಸ್ ಇಬ್ಬರಿಗೂ ಕೂಡ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಬ್ಯಾಲೆನ್ಸ್ದ ಅವಶ್ಯಕತೆ ಇದೆ, ಆದ್ರೆ ನೀವು ಬ್ಯಾಲೆನ್ಸ್ ಅನ್ನ ಮಾಡ್ತಾ ಇಲ್ಲ ರಿಲೇಶನ್ಶಿಪ್ ಅಲ್ಲಿ. ಸಪೋರ್ಟ್ ಬೇಕು, ಆದ್ರೆ ಸಪೋರ್ಟ್ ಮಾಡ್ತಾ ಇಲ್ಲ, ಸಪೋರ್ಟ್ ಕೊರತೆ ಬರ್ತಾ ಇದೆ, ಡಾಮಿನೇಟಿಂಗ್ ಆಗಿರುವಂತದ್ದು. ಬರುವಂತ ದಿನಗಳಲ್ಲಿ ಒಬ್ರಿಗೊಬ್ರು ಡಾಮಿನೇಟಿಂಗ್ ಆಗಿರ್ತೀರಾ, ಸಪೋರ್ಟ್ ಪ್ರಾಬ್ಲಮ್ ಇರುತ್ತೆ. ಅವರು ನಿಮ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ, ನೀವು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಏನೋ ನಡೀತಾ ಇದೆ ಅಷ್ಟೇ ಅನ್ನುವಂತ ಒಂದು ಝೋನ್ ಅಲ್ಲಿ ಇದ್ದೀರಾ. ಇನ್ನು ನಿಮ್ಗೆ ಯೂನಿವರ್ಸ್ ಏನ್ ಗೈಡ್ ಮಾಡ್ತಾ ಇದೆ ಅಂತ ಹೇಳಿ ನೋಡೋಣ. ಯೂನಿವರ್ಸ್ ಗೈಡೆನ್ಸ್ ಪ್ಲೀಸ್. ಓಕೆ, ನೋಡಿ, ಒಂದು ಯೂನಿವರ್ಸ್ ನಿಮ್ಗೆ ಇಲ್ಲಿ ಏನ್ ಹೇಳ್ತಾ ಇದೆ ಅಂತಂದ್ರೆ, ರಿಲೇಶನ್ಶಿಪ್ ಅಲ್ಲಿ ನ್ಯೂ ಬಿಗಿನಿಂಗ್ ಆಗುವಂತ ಚಾನ್ಸ್ ಇದೆ. ಆದ್ರೆ ನ್ಯೂ ಬಿಗಿನಿಂಗ್ ಆಗ್ಬಹುದು, ನೀವು ಇದನ್ನ ಎಲ್ಲ ರೆಸ್ಟ್ರಿಕ್ಷನ್ಸ್ ಅನ್ನ ಬಿಟ್ಟು ಮುಂದೆ ಹರಿದು ಹೋದ್ರೆ ನ್ಯೂ ಬಿಗಿನಿಂಗ್ ಆಗುವಂತ ಚಾನ್ಸ್ ಇದೆ. ನೀವು ಅದಕ್ಕೆ ಆಸ್ಪದ ಮಾಡಿ ಕೊಡ್ತಾ ಇಲ್ಲ. ಓಕೆ, ಹೊಸ ರೀತಿಯಿಂದ ನೀವು ಈ ಒಂದು ರಿಲೇಶನ್ಶಿಪ್ ಅನ್ನ ಶುರು ಮಾಡಬಹುದು.
ಆಗುತ್ತೆ. ನಿಮ್ಮ ನಡುವೆ ಏನೋ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ತುಂಬಾ ಪ್ರಾಬ್ಲಮೆಟಿಕ್ ಆಗಿದೆ ನಿಮಗೆ. ತುಂಬಾ ಮತ್ತೆ ಇನ್ನೂ ನಿಮಗೆ ಪೇನ್ ಆಗುವಂತ ಚಾನ್ಸ್ ಇದೆ. ಅದ್ ಇನ್ನು ಹೇಗೆ ಹೇಳಬೇಕು ನಿಮಗೆ ಅಂತಂದ್ರೆ, ಆಲ್ರೆಡಿ ಪೇನ್ ಅಲ್ಲಿ ಇದ್ದೀರಾ ನೀವು ತುಲಾರಾಶಿಯವರು. ರಿಲೇಶನ್ಶಿಪ್ ಅಲ್ಲಿ ನೋವನ್ನ ಅನುಭವಿಸ್ತಾ ಇದ್ದೀರಾ. ನಿಮ್ಗೆ ಇನ್ನೂ ನೋವು ಬರುವಂತ ಚಾನ್ಸ್ ಇರಬಹುದು ಮುಂದೆ ಬರುವಂತ ದಿನಗಳಲ್ಲಿ. ಅದಕ್ಕೆ ನೀವು ರೆಡಿ ಇರಬೇಕು. ಇದು ಬ್ರೇಕಪ್ ಆಗುವಂತ ಚಾನ್ಸ್ ಬರಬಹುದು. ರಿಲೇಶನ್ಶಿಪ್ ಅಲ್ಲಿ ಒಂದು ನಿರ್ಧಾರ ತೆಗೆದುಕೊಳ್ಳುವಂತ ಸಮಯ ನಿಮ್ಗೆ ಬರಬಹುದು. ಒಂದು ನಿಮ್ಮ ಇದೇನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ, ಇದು ನೀವು ಮಾತಾಡಿ ಬಗೆಹರಿಸ್ಕೊಂಡ್ರೆ ಓಕೆ, ಇದು ಕಂಟಿನ್ಯೂ ಆಗ್ಬಹುದು, ಅಂದ್ರೆ ಹೊಸದೊಂದು ಶುರು ಆಗ್ಬಹುದು ರಿಲೇಶನ್ಶಿಪ್ ಅಲ್ಲಿ ಅನ್ನುವಂಥದ್ದು. ನೀವು ಇದನ್ನ ಬಗೆಹರಿಸ್ಕೊಂಡ್ರೆ ಡೆಫಿನೆಟ್ ಆಗಿ ಹೊಸದಾಗಿ ನೀವು ಶುರು ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ನಿಮ್ಗೆ ಇದರಿಂದ ಸ್ವಲ್ಪ ಬ್ರೇಕಪ್ ಆಗುವಂತ ಚಾನ್ಸ್ ಕೂಡ ನನಗೆ ಅನ್ನಿಸ್ತಾ ಇದೆ. ಯಾಕಂತಂದ್ರೆ ರಿಸ್ಟ್ರಿಕ್ಷನ್ಸ್ ತುಂಬಾನೇ ಇದೆ ಈ ರಿಲೇಶನ್ಶಿಪ್ ಅಲ್ಲಿ. ಸ್ಟ್ರಗ್ಲಿಂಗ್ ಕೂಡ ಇದೆ. ಅಫ್ಕೋರ್ಸ್ ನ್ಯೂ ಬಿಗಿನಿಂಗ್ ಆಗುತ್ತೆ, ಆದ್ರೆ ಇದರಿಂದ ನೀವಿಬ್ರು ಕೂಡ ಮಾತಾಡ್ಕೊಂಡು ಬಗೆಹರಿಸಿದ್ರೆ ಆಗುತ್ತೆ. ಇಲ್ಲ ಅಂತಂದ್ರೆ ಬ್ರೇಕಪ್ ಆಗುವಂತ ಚಾನ್ಸಸ್ ನನಗೆ ತುಂಬಾನೇ ಕಾಣ್ತಾ ಇದೆ. ಓಕೆ, ಹಾಗಾಗಿ ಯೂನಿವರ್ಸ್ ಹೇಳ್ತಾ ಇದೆ ಏನಾದ್ರೂ ಆಗಬಹುದು ಅನ್ನುವಂಥದ್ದು. ಯೂನಿವರ್ಸ್ ಹೇಳ್ತಾ ಇದೆ ಟು ಬಿ ರೆಡಿ ಫಾರ್ ದ್ಯಾಟ್. ಅದು ನಿಮ್ಮ ಎಫರ್ಟ್ ಮೇಲೆ ಹೋಗುತ್ತೆ. ನಿಮಗೆ ಬ್ಯಾಲೆನ್ಸಿಂಗ್ ನೀವು ಮಾಡ್ಕೊಂಡು ಹೋದ್ರೆ, ಇಬ್ರು ನಿಮ್ಮ ಕಡೆಯಿಂದ ಬ್ಯಾಲೆನ್ಸ್ ಮಾಡ್ತಾ ಹೋದ್ರೆ ಡೆಫಿನೆಟ್ ಆಗಿ ಒಂದು ಹೊಸದಾಗಿರುವಂತ ರಿಲೇಶನ್ಶಿಪ್ ಅಲ್ಲಿ ಆಸ್ಪೆಕ್ಟ್ ಅನ್ನ ನಾವು ನೋಡಬಹುದು, ಬ್ಯಾಲೆನ್ಸಿಂಗ್ ಮಾಡಿದ್ರೆ ಅನ್ನುವಂಥದ್ದು. ಓಕೆ, ಸೊ ಈ ರೀಡಿಂಗ್ ನಿಮಗೆ ಎಷ್ಟು ಕನೆಕ್ಟ್ ಆಯಿತು ಒಂದು ಕಮೆಂಟ್ ಅಲ್ಲಿ ತಿಳಿಸಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.